श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ನಿನ್ನೆಯ ಪಾಠದಲ್ಲಿ ನಾವು ಕೇಳಿದಂತೆ ಉತ್ತಮವಾದಂತಹ ಗುರುಗಳು ಅಂದ್ರೆ ಆ 32 ಲಕ್ಷಣಗಳಿಂದ ಕೂಡಿದಂಥವರಿಗೆ ಅಂಥವರು ಅಂದ್ರೆ ಬ್ರಹ್ಮದೇವರು ವಾಯುದೇವರು ಮಾತ್ರ. ಹಾಗಾಗಿ ನಂತರದ ಎಲ್ಲರೂ ಕೂಡ ಕಡಿಮೆ ಗುಣ ಇರುವಂಥವರು. ಹೀಗೆ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಆ ಗುರುಗಳು ಪ್ರಾಪ್ತರಾಗ್ತಾರೆ. ಆ ರೀತಿಯಾಗಿ ಗುರುಗಳು ಸಿಕ್ಕಾಗ ಅವರ ಸೇವೆಯನ್ನು ವಿಶೇಷವಾಗಿ ಮಾಡಬೇಕು. ಯಾಕೆಂದ್ರೆ ಅವರು ನಮಗೆ ಅನುಗ್ರಹ ಪೂರ್ವಕವಾಗಿ ವಿದ್ಯೆಯನ್ನು ಉಪದೇಶ ಮಾಡದೆ ಹೋದರೆ ಅದು ನಮಗೆ ಫಲವನ್ನು ಕೊಡೋದಿಲ್ಲ. ಸತ್ಯಂ ನಭವತಿ, ಅದು ನಮಗೆ ಫಲವನ್ನು ಕೊಡೋದಿಲ್ಲ, ಉದ್ಧಾರ ಮಾಡೋದಿಲ್ಲ. ಹಾಗಾಗಿ ನಾವು ಕಲಿತಂತಹ ವಿದ್ಯೆ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಗುರುಗಳು ಪ್ರಸನ್ನ ಮನಸ್ಕರಾಗಿ ಕೊಡಬೇಕು. ಅವರು ಹಾಗೆ ಪ್ರಸನ್ನ ಮನಸ್ಕರಾಗಿ ಕೊಡಬೇಕು ಅಂತ ಹೇಳಿದ್ರೆ ನಾವು ಅವರ ವಿಶೇಷವಾದಂತಹ ಉಪಸತ್ತಿಯನ್ನು ಮಾಡಬೇಕು ಎನ್ನುವಂತ ವಿಚಾರಗಳನ್ನ ನಿನ್ನೆಯ ಪಾಠದಲ್ಲಿ ನೋಡಿದ್ದೇವೆ. ಮುಂದಿನ ಶ್ಲೋಕ ಯದಾ ಮುಕ್ತಿ ಪ್ರದಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ರೂಪಂ ಹರೇಸ್ತದಾ ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್ ಯಾಂತಿ ಪೂರ್ವಾಣ್ಯುತ್ತರಾಣಿ ನಶ್ಲೇಷಂ ಯಾಂತಿ ಕಾನಿಚಿತ್. ಪದಚ್ಛೇದ ಹೀಗಿದೆ: ಯದಾ ಮುಕ್ತಿ ಪ್ರದಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ರೂಪಂ ಹರೇಃ ತದಾ ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್ ಯಾಂತಿ ಪೂರ್ವಾಣಿ ಉತ್ತರಾಣಿ ನ ಶ್ಲೇಷಂ ಯಾಂತಿ ಕಾನಿಚಿತ್. ಈ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನ ಆದರೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಯದಾ ಮುಕ್ತಿ ಪ್ರದಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ಅಂತ. ಪರಮಾತ್ಮ ನಮಗೆ ಮೋಕ್ಷ ಆಗಬೇಕು ಅಂತ ಹೇಳಿ ಪರಮಾತ್ಮನ ದರ್ಶನ ಆಗಬೇಕು. ಪರಮಾತ್ಮನ ದರ್ಶನ ಆಗಬೇಕು ಅಂದ ತಕ್ಷಣ ದ್ವಾಪರ ಯುಗ ಮುಂತಾದಂತಹ ಯುಗಗಳಲ್ಲಿ ಪರಮಾತ್ಮನ ಅನೇಕ ರೂಪಗಳ ದರ್ಶನವನ್ನ ಅನೇಕರು ಮಾಡಿದ್ರು. ಕೃಷ್ಣ ರೂಪವನ್ನ, ವೇದವ್ಯಾಸ ರೂಪವನ್ನ, ತ್ರೇತಾಯುಗದಲ್ಲಿ ರಾಮರೂಪವನ್ನ, ಪರಶುರಾಮ ರೂಪವನ್ನ ಅನೇಕರು ನೋಡಿದ್ರು. ಪರಮಾತ್ಮನ ದರ್ಶನ ಆಗಿತ್ತು. ಹಾಗಾದ್ರೆ ಅವರಿಗೆಲ್ಲ ಮೋಕ್ಷ ಆಗ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಕೇವಲ ಪರಮಾತ್ಮನ ದರ್ಶನ ಆದರೆ ಮೋಕ್ಷ ಆಗೋದಿಲ್ಲ. ಸ್ವಯೋಗ್ಯಂ ಪಶ್ಯತಿ ಧ್ರುವಂ ಅಂದ್ರೆ ತನಗೆ ಯೋಗ್ಯವಾದಂತಹ ರೂಪದ ದರ್ಶನ ಯಾವಾಗ ಆಗುತ್ತೋ ಅಂತ. ತನಗೆ ಯೋಗ್ಯವಾದಂತಹ ರೂಪ ಅಂತ ಹೇಳಿದ್ರೆ ಬಿಂಬರೂಪ. ಒಬ್ಬ ವ್ಯಕ್ತಿಗೆ ಮೋಕ್ಷ ಸಿಗಬೇಕು ಅಂತ ಹೇಳಿದ್ರೆ ಅವನ ಬಿಂಬರೂಪದ ದರ್ಶನ ಆಗಬೇಕು. ಆವಾಗ ಮಾತ್ರ ಮೋಕ್ಷ ಸಾಧ್ಯ. ಹಾಗಾಗಿ ಯದಾ ಮುಕ್ತಿ ಪ್ರದಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ, ಮುಕ್ತಿ ಸಿಗಲಿಕ್ಕೋಸ್ಕರ ತನಗೆ ಯೋಗ್ಯವಾದಂತಹ ಬಿಂಬರೂಪದ ದರ್ಶನವನ್ನ ಒಬ್ಬ ವ್ಯಕ್ತಿ ಮಾಡ್ತಾನೋ, ಅವನಿಗೆ ದರ್ಶನ ಆಗುತ್ತೋ, ಆವಾಗ ಏನಾಗುತ್ತೆ, ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್ ಯಾಂತಿ ಪೂರ್ವಾಣಿ. ಆವಾಗ ಏನಾಗುತ್ತೆ, ಅವನ
ಹಿಂದಿನ ಎಲ್ಲ ಪಾಪಗಳು ಕೂಡ ಭಸ್ಮಸಾತ್ ಬೂದಿಯಾಗಿ ಹೋಗ್ತವೆ. ಉತ್ತರಾಣಿ ನಷ್ಟೇಶಂ ಯಾಂತಿ ಕಾನಿಚಿತ್, ಮುಂದೆ ಬರುವಂತಹ ಪಾಪಗಳು, ಆಗಾಮಿಯಾದಂತಹ ಪಾಪಗಳು ಅದೇನಾಗುವುದಿಲ್ಲ, ಲೇಪವಾಗುವುದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ತಾತ್ಪರ್ಯ ಏನು ಅಂತ ಹೇಳಿದ್ರೆ, ಯಾವಾಗ ಪರಮಾತ್ಮನ ಬಿಂಬರೂಪದ ದರ್ಶನ ಆಗುತ್ತೋ, ಅಪರೋಕ್ಷ ಜ್ಞಾನ ಅಂದ್ರೆ ಬಿಂಬರೂಪದ ದರ್ಶನ, ಬಿಂಬರೂಪದ ದರ್ಶನ ಎಂಬುದು ಆಗುತ್ತೋ ಆವಾಗ ಏನಾಗುತ್ತೆ, ನಮ್ಮ ಪಾಪಗಳು ನಾಶ ಆಗ್ತವೆ ಅಂತ. ಪಾಪಗಳು ನಾಶ ಆಗ್ತವೆ ಅಂತ ಹೇಳಿದ್ರೆ, ಹಿಂದೆ ನಾನು ಒಂದ್ಸಲ ಹೇಳಿದಂತೆ ಒಟ್ಟು 3 ರೀತಿಯಾದಂತಹ ಪಾಪಗಳು ಇರ್ತವೆ, ಕರ್ಮಗಳು ಇರ್ತವೆ. ಒಂದು ಸಂಚಿತ ಕರ್ಮ, ಒಂದು ಪ್ರಾರಬ್ಧ ಕರ್ಮ, ಇನ್ನೊಂದು ಆಗಾಮಿ ಕರ್ಮ ಅಂತ. ಉದಾಹರಣೆಯನ್ನಾಗಿ ಕೊಡೋದು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು 10 ಅಕ್ಕಿ ಚೀಲ ಇವೆ, 10 ಅಕ್ಕಿ ಚೀಲ ಇವೆ. ಆ 10 ಅಕ್ಕಿ ಚೀಲಗಳಲ್ಲಿ ಒಂದು ಅಕ್ಕಿ ಚೀಲವನ್ನ ನಾನು ಇವತ್ತು ಓಪನ್ ಮಾಡಿ ತಿನ್ಲಿಕ್ಕೆ ಶುರು ಮಾಡಿದ್ದೀನಿ. ಅಂದ್ರೆ ಇದೇನಾಯ್ತು, 10 ಅಕ್ಕಿ ಚೀಲಗಳಲ್ಲಿ 9 ಅಕ್ಕಿ ಚೀಲಗಳನ್ನು ನಾನು ಇನ್ನೂ ತಿನ್ಲಿಕ್ಕೆ ಶುರು ಮಾಡಿಲ್ಲ, ಹಾಗೆ ಗಂಟು ಕಟ್ಟಿ ಹಾಗೆ ಇಟ್ಟಿದ್ದೇನೆ. ಅದು ಸಂಚಿತ ಕರ್ಮ ಅಂತ. ಈಗಾಗಲೇ ತಿನ್ಲಿಕ್ಕೆ ನಾನೇ ಪ್ರಾರಂಭ ಮಾಡಿದ್ದೇನೆ ಅಕ್ಕಿ ಚೀಲ, ಅದು ಪ್ರಾರಬ್ಧ ಕರ್ಮ, ಅಂದ್ರೆ ಅನುಭವಿಸಲಿಕ್ಕೆ ಶುರು ಮಾಡಿದಂತಹ ಕರ್ಮಗಳು. ಹಾಗಾಗಿ ಅಪರೋಕ್ಷ ಜ್ಞಾನದಿಂದಾಗಿ ಯಾವುದು ನಾಶ ಆಗುತ್ತೆ ಅಂತ ಸಂಚಿತ ಕರ್ಮಗಳು, ಆ 9 ಚೀಲಗಳು. ಯಾಕೆಂದ್ರೆ ನಾವಿನ್ನು ಅನುಭವಿಸಲಿಕ್ಕೆ ಶುರು ಮಾಡಿಲ್ಲ. ಅಂತಹ ಸಂಚಿತ ಕರ್ಮ ಕೂಡಿ ಇಟ್ಟಂತಹ ಆ ಕರ್ಮಗಳು ಅಪರೋಕ್ಷ ಜ್ಞಾನದಿಂದಾಗಿ ನಾಶ ಆಗ್ತವೆ. ಇನ್ನು ಉಳಿದದ್ದು ಯಾವುದು? ಪ್ರಾರಬ್ಧ ಕರ್ಮ. ಪ್ರಾರಬ್ಧ ಕರ್ಮವನ್ನು ಯಾವುದರಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೇನಾಗಬೇಕು? ಅನುಭವಿಸಿಯೇ ತೀರಬೇಕು. ಆ ಓಪನ್ ಮಾಡಿದಂತಹ ಅಕ್ಕಿ ಚೀಲವನ್ನು ನಾವು ಸಂಪೂರ್ಣವಾಗಿ ತಿಂದು ಮುಗಿಸಲೇಬೇಕು. ಉಳಿದದ್ದು ಯಾವುದು? ಮುಂದೆ ನಾವು ಅನೇಕ ಕರ್ಮಗಳನ್ನು ಮಾಡ್ತೇವೆ. ಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ವ್ಯಕ್ತಿ ಪುಣ್ಯ ಪಾಪಗಳನ್ನ ಮಾಡಿಯೇ ಮಾಡ್ತಾನೆ. ಆ ಪುಣ್ಯ ಪಾಪಗಳು ನಶ್ಲೇಷಂ ಯಾಂತಿ, ಅದು ನಮ್ಗೆ ಅಂಟೋದಿಲ್ಲ, ಲೇಪ ಆಗೋದಿಲ್ಲ ಅಂತ. ಹಾಗಂತ ಎಲ್ಲಾ ಪಾಪಗಳು ಅಂಟೋದಿಲ್ವಾ ಅಂತ ಹೇಳಿದ್ರೆ ಕಾನಿಚಿತ್ ಅಂತ, ಅಂದ್ರೆ ಪ್ರಬಲವಾದಂತಹ ಪಾಪಗಳನ್ನು ಒಂದು ವೇಳೆ ಅಪರೋಕ್ಷ ಜ್ಞಾನದ ಮೇಲೆ ಮಾಡಿದರೆ ಅದೇನಾಗುತ್ತೆ, ನಮಗೆ ಲೇಪ ಆಗುತ್ತೆ. ದೊಡ್ಡ ಅಪರಾಧಗಳನ್ನು ಮಾಡಿದರೆ, ಸಣ್ಣ ಪುಟ್ಟ ಅಪರಾಧಗಳನ್ನು ಮಾಡಿದರೆ ನಮಗೆ ಅಂಟೋದಿಲ್ಲ. ಈ ರೀತಿಯಾಗಿ ಸಂಚಿತಗಳು, ಕೂಡಿಟ್ಟಂತಹ ಕರ್ಮಗಳು, ಪಾಪಗಳು ಅದೆಲ್ಲವೂ ಕೂಡ ನಾಶವಾಗಿ ಹೋಗುತ್ತೆ. ಪ್ರಾರಬ್ಧ ಕರ್ಮವನ್ನ ನೆಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ, ಹಾಗಾಗಿ ಆಡಿಯೋ ಅಷ್ಟೇ ಮಾಡ್ತೀನಿ. ಅಂದ್ರೆ ಮೋಕ್ಷ ಸಿಗಬೇಕು ಅಂತ ಹೇಳಿದಾಗ ಆ ಪರಮಾತ್ಮನ ಬಿಂಬರೂಪದ ದರ್ಶನ ಎಂಬುದು ನಮಗೆ ಆದರೆ ಅದರಿಂದ ಏನಾಗುತ್ತೆ, ತದಾ ತಸ್ಯ ಸರ್ವ ಪಾಪಾನಿ ಭಸ್ಮಸಾತ್, ಆವಾಗ ಅವನ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಭಸ್ಮ ಆಗ್ತವೆ ಅಂತ. ಎಲ್ಲ ವಿಧವಾದಂತಹ ಪಾಪಗಳು ಅಂತ ಹೇಳಿದ್ರೆ ಸಂಚಿತ ಪಾಪಗಳು, ಅಂದ್ರೆ ಸಂಪಾದನೆ ಮಾಡಿ ಇಟ್ಟಂತಹ ಪಾಪಗಳು ಭಸ್ಮ ಆಗ್ತವೆ ಅಂತ. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಒಟ್ಟು ಒಂದು 10 ಚೀಲ ನಮ್ಮ ಮನೆಯಲ್ಲಿ ಒಂದು ಯಾವ್ದು ಅಕ್ಕಿಯ, ಈಗ ಸರಿಯಾಗಿ ಕೇಳಿಸ್ತಿದ್ದಾರೆ ವಾಯ್ಸ್ ನಂದು? ವಿಡಿಯೋ ಆಫ್ ಆದ್ಮೇಲೆ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹಾ ಆಚಾರ್ಯರೇ ಕೇಳಿಸ್ತಾ ಇದೆ. ಸರಿ, ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ, ಹಾಗಾಗಿ. ಈಗ ನಮ್ಮ ಮನೆಯಲ್ಲಿ ಒಂದು 10 ಚೀಲ ಅಕ್ಕಿ ಚೀಲ ಇರುತ್ತೆ, 10 ಅಕ್ಕಿ ಚೀಲ ಇರುತ್ತೆ. ಅದರಲ್ಲಿ ಒಂದು ಚೀಲವನ್ನು ನಾವು ಈಗ ಓಪನ್ ಮಾಡಿ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಆ ಒಂದು ಚೀಲ ಅಕ್ಕಿ ಚೀಲ ಏನಿದೆ ಓಪನ್ ಮಾಡಿ ಅನುಭವಿಸಲಿಕ್ಕೆ ಶುರು ಮಾಡಿದ್ದು, ಅದು ಶುರು ಮಾಡಿದ್ದೇವೆ ಅಂತ. ಇನ್ನು ಉಳಿದ 9 ಚೀಲ ಇದೆ. ಆ 9 ಚೀಲ ನಾವಿನ್ನೂ ಅನುಭವಿಸ್ಲಿಕ್ಕೆ ಶುರು ಮಾಡಿಲ್ಲ, ಊಟ ತಿನ್ಲಿಕ್ಕೆ ಶುರು ಮಾಡಿಲ್ಲ, ಅದನ್ನು ಹಾಗೆ ಕೂಡಿಸಿ ಇಟ್ಟಿದ್ದೇವೆ. ಅದಕ್ಕೆ ಸಂಚಿತ ಕರ್ಮ ಅಂತ ಹೆಸರು. ಪರಮಾತ್ಮನ ಅಪರೋಕ್ಷ ಜ್ಞಾನ ಆದರೆ ಆ 9 ಅಕ್ಕಿ ಚೀಲಗಳು ನಾಶವಾಗ್ತವೆ, ಸಂಚಿತ ಕರ್ಮ ಎಂಬುದು ನಾಶ ಆಗುತ್ತೆ. ಪ್ರಾರಬ್ಧ ಕರ್ಮ ಆಲ್ರೆಡಿ ನಾವು ಈಗ
ತಿನ್ನಲಿಕ್ಕೆ ಶುರು ಮಾಡಿದಂತಹ ಕರ್ಮ ಅದೇನಾಗೋದಿಲ್ಲ, ನಾಶ ಆಗೋದಿಲ್ಲ. ಅದನ್ನ ನಾವು ತಿಂದೇ ಖಾಲಿ ಮಾಡಬೇಕು, ಅನುಭವಿಸಿಯೇ ಖಾಲಿ ಮಾಡಬೇಕು. ಯಾವ್ದನ್ನ? ಪ್ರಾರಬ್ಧ ಕರ್ಮವನ್ನ. ಇದು ಎರಡರ ಕಥೆ ಆಯಿತು. ಮುಂದೆ ಇನ್ನೊಂದು ಪಾಪ ಬರುತ್ತೆ. ಪ್ರಾರಬ್ಧ ಕರ್ಮ ಅಂದ್ರೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆದ ಮೇಲೂ ಕೂಡ ನಮ್ಮಿಂದ ಸತ್ಕರ್ಮ ದುಷ್ಕರ್ಮಗಳು ಆಗೇ ಆಗ್ತವೆ. ಅದರಲ್ಲಿ ಏನಾಗುತ್ತೆ, ನಶ್ಲೇಷಂ ಯಾಂತಿ ಕಾನಿಚಿತ್, ಕೆಲವೊಂದು ಪಾಪಗಳು ನಮಗೆ ಅಂಟೋದಿಲ್ಲ ಅಂತ. ಅಲ್ಲಿ ತಾತ್ಪರ್ಯ ಎಷ್ಟು, ತುಂಬಾ ದೊಡ್ಡ ಅಪರಾಧಗಳನ್ನು ಮಾಡಿದರೆ ಆ ಪಾಪ ನಮಗೆ ಅಂಟುತ್ತೆ. ಸಣ್ಣ ಪುಟ್ಟ ಅಪರಾಧಗಳನ್ನು ಅಪರೋಕ್ಷ ಜ್ಞಾನ ಆದ ಮೇಲೆ ಮಾಡಿದರೆ ಅದು ನಮಗೆ ಅಂಟೋದಿಲ್ಲ ಅಂತ. ಈ ರೀತಿಯಾಗಿ ಹುಟ್ಟಿದಲ್ಲಿ ಅಪರೋಕ್ಷ ಜ್ಞಾನ ಆದಾಗ ನಮ್ಮ ಪಾಪಗಳು ನಾಶವಾಗ್ತವೆ. ಅದರಿಂದ ನಮಗೇನಾಗುತ್ತೆ, ಪುಣ್ಯ ಪ್ರಾಪ್ತಿಯಾಗುತ್ತೆ. ಅದರಿಂದ ಮುಂದೆ ಪ್ರಾರಬ್ಧ ಕರ್ಮವನ್ನೆಲ್ಲ ಅನುಭವಿಸಿ ತೀರಿದ ಮೇಲೆ ಅದನ್ನು ಅನುಭವಿಸಲೇಬೇಕು, ಅದನ್ನು ನಾಶ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಾರಬ್ಧ ಕರ್ಮವನ್ನ ಸಂಪೂರ್ಣವಾಗಿ ಅನುಭವಿಸಿದ ಮೇಲೆ ಅದರಿಂದ ಏನಾಗುತ್ತೆ, ಮುಂದೆ ಕೊನೆಗೆ ಮೋಕ್ಷ ಎಂಬುದು ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಮೋಕ್ಷ ಆಗಬೇಕು ಅಂತ ಹೇಳಿ ಅಪರೋಕ್ಷ ಜ್ಞಾನ ಆಗಲೇಬೇಕು, ಬಿಂಬರೂಪಿಯಾದಂತಹ ಪರಮಾತ್ಮನ ಪ್ರತ್ಯಕ್ಷ ಆಗಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಮೋಕ್ಷಶ್ಚ ನಿಯತಸ್ತಸ್ಮಾತ್ ಸ್ವಯೋಗ್ಯ ಹರಿದರ್ಶನೆ ಭವಿಷ್ಯತ್ ಪರ್ವ ವಚನಂ ಇತ್ತೇತತ್ ಸೂತ್ರಗಂ ತಥಾ. ಪದಚ್ಛೇದ ಹೇಗಿದೆ, ಮೋಕ್ಷಃ ಚ ನಿಯತಃ ತಸ್ಮಾತ್ ಸ್ವಯೋಗ್ಯ ಹರಿದರ್ಶನೆ ಭವಿಷ್ಯತ್ ಪರ್ವ ವಚನಂ ಇತಿ ಏತತ್ ಸೂತ್ರಗಂ ತಥಾ. ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಯೋಗ್ಯ ಹರಿದರ್ಶನೆ, ಕೇವಲ ಪರಮಾತ್ಮನ ದರ್ಶನ ಆದರೆ ಅದು ನಮಗೆ ಮೋಕ್ಷ ಆಗೋದಿಲ್ಲ. ಉದಾಹರಣೆಗೆ ದ್ವಾಪರ ಯುಗ ಕೃತಯುಗದಲ್ಲಿ ರಾಮಕೃಷ್ಣ ರೂಪಗಳ ದರ್ಶನ ಆಗಿತ್ತು ಅನೇಕರಿಗೆ, ಪರಮಾತ್ಮನ ರೂಪಗಳ ದರ್ಶನ, ಆದ್ರೆ ಮೋಕ್ಷ ಆಗ್ಲಿಲ್ಲ ಎಲ್ಲರಿಗೂ. ಮತ್ತೆ ಮೋಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಸ್ವಯೋಗ್ಯ ಹರಿದರ್ಶನೆ, ತಮಗೆ ಯೋಗ್ಯವಾದಂತಹ ಹರಿಯ ದರ್ಶನ ಅಂದ್ರೆ ಬಿಂಬರೂಪಿಯಾದಂತಹ ದರ್ಶನ ಆದಾಗ ಮೋಕ್ಷ ಎಂಬುದು ನಿಯತಃ ನಿಶ್ಚಿತವಾಗಿಯೂ ಹಾಗೆಯೇ ಆಗುತ್ತೆ. ಇದು ಹೇಗಿದೆ, ಭವಿಷ್ಯತ್ ಪರ್ವವಚನಂ ಇತ್ಯೇತತ್ ಸೂತ್ರಗಂ ತಥಾ. ಈ ರೀತಿಯಾಗಿ ಭವಿಷ್ಯತ್ ಪರ್ವದಲ್ಲಿ ಈ ರೀತಿಯಾಗಿ ಮಾತನ್ನು ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸೂತ್ರಗಂ ತಥಾ, ಬ್ರಹ್ಮಸೂತ್ರದಲ್ಲಿಯೂ ಕೂಡ ವೇದವ್ಯಾಸ ದೇವರು ಇದನ್ನ ತಿಳಿಸಿದ್ದಾರೆ ಎಂಬುದಾಗಿ ಆಚಾರ್ಯರು ನಮಗೆ ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯ ಹೇಳೋದಿಲ್ಲ, ಕೇವಲ ಸೂತ್ರಗಂ ತಥಾ ಬ್ರಹ್ಮಸೂತ್ರದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ತಿಳಿಸ್ತಾರೆ. ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರೆ ಎಲ್ಲಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಬ್ರಹ್ಮಸೂತ್ರದಲ್ಲಿ ಓಂ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಓಂ ಎಂಬುದಂತಹ ಸೂತ್ರ. ಅಲ್ಲಿ ಏನ್ ಹೇಳಿದ್ದಾರೆ, ಪರಮಾತ್ಮನ ರೂಪದ ದರ್ಶನವಾದಾಗ, ಬಿಂಬ ರೂಪದ ದರ್ಶನವಾದಾಗ ನಮಗೇನಾಗುತ್ತೆ, ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು, ಪೂರ್ವ ಹಿಂದಿನ ಪಾಪಗಳ ನಾಶ ಆಗತ್ತೆ. ಉತ್ತರ ಪಾಪ ಅಂದ್ರೆ ಮುಂದೆ ಬರುವಂತಹ ಪಾಪಗಳು, ಆಗಾಮಿ ಪಾಪಗಳು, ಅದರ ಅಶ್ಲೇಷ, ಶ್ಲೇಷ ಅಂದ್ರೆ ಸಂಪರ್ಕ, ಲೇಪ ಅಂತ, ಅಶ್ಲೇಷ ಅಂದ್ರೆ ಲೇಪ ಆಗೋದಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಪರಮಾತ್ಮನ ಬಿಂಬರೂಪದ ದರ್ಶನ ಎಂಬುದು ಆದಾಗ ಅದರಿಂದ ನಮಗೇನಾಗೋದಿಲ್ಲ, ಹಿಂದಿನ ಪಾಪಗಳೆಲ್ಲ ನಾಶವಾಗ್ತವೆ, ಮುಂದಿನ ಪಾಪಗಳು ಅಂಟೋದಿಲ್ಲ. ಪ್ರಾರಬ್ಧ ಕರ್ಮ ಅದನ್ನು ಅನುಭವಿಸಲೇಬೇಕು. ಅನುಭವಿಸಿ ತೀರಿದ ನಂತರ ಮೋಕ್ಷ ಎಂಬುದು ಪ್ರಾಪ್ತ ಆಗುತ್ತೆ ಎಂಬುದಾಗಿ ಆಚಾರ್ಯರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ, ಶ್ರುತಿಶ್ಚ ತತ್ಪರ ತದ್ವತ್ ತದ್ದಥೇತ್ಯವದತ್ ಸ್ಫುಟಂ. ಪದಚ್ಛೇದ ಹೇಗಿದೆ, ಶ್ರುತಿ ಚ ತತ್ಪರ ತದ್ವತ್ ತತ್ ಯಥಾ ಇತಿ ಅವದತ್ ಸ್ಫುಟಂ. ಇಲ್ಲಿ
ಹೇಳ್ತಾ ಇದ್ದಾರೆ. ಹಿಂದೆ ಹೇಳಿದಂತೆ ಬ್ರಹ್ಮಸೂತ್ರಗಳಲ್ಲಿ ಸೂತ್ರಗಂ ತತ ಬ್ರಹ್ಮಸೂತ್ರದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಈಗ ಹೇಳ್ತಾ ಇದ್ದಾರೆ ಶ್ರುತಿಶ್ಚ ತತ್ಪರ, ವೇದವು ಕೂಡ ಇದೇ ವಿಚಾರವನ್ನ ತಿಳಿಸ್ತಾ ಇದೆ. ಎಲ್ಲಿ ತಿಳಿಸ್ತಾ ಇದೆ ಅಂತ ಹೇಳಿದ್ರೆ ತದ್ಯಥೇತ್ಯವದತ್ ಸ್ಫುಟಂ, ತದ್ಯತ ಎನ್ನುವಂತಹ ವೇದದ ಮಂತ್ರದಲ್ಲಿ ಇದನ್ನು ಸ್ಫುಟವಾಗಿ ಸ್ಪಷ್ಟವಾಗಿ ಹೇಳಿದೆ ಅಂತ ತಿಳಿಸ್ತಾ ಇದ್ದಾರೆ. ಆ ಉಪನಿಷತ್ತು ಯಾವುದು ಅಂತ, ವೇದ ಯಾವುದು ಅಂತ ವ್ಯಾಖ್ಯಾನಕಾರರು ಸಂಗ್ರಹ ಮಾಡಿ ಕೊಡ್ತಾ ಇದ್ದಾರೆ. ಒಟ್ಟು 2 ಮಂತ್ರಗಳು, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ 2 ಮಂತ್ರಗಳು. ಓಂ ತದ್ಯತಾ ಪುಷ್ಕರ ಪಲಾಶ ಅಪೋರ ನಶ್ಲಿಷ್ಯಂತೆ ಏವಮೇವಂ ಇದಿ ಪಾಪಕರ್ಮ ನಶ್ಲಿಷ್ಯತೆ ಅಂತ ಒಂದು ಮಂತ್ರ. ಅಲ್ಲೇನ್ ಹೇಳ್ತಾರೆ ಅಂತ ಹೇಳಿದ್ರೆ ಪುಷ್ಕರ ಪಲಾಶ ಅಂದ್ರೆ ಕಮಲದ ಎಲೆ. ಕಮಲದ ಎಲೆ ಅದು ಇರೋದೆಲ್ಲಿರುತ್ತೆ? ಕೆಸರಿನಲ್ಲೇ ಇರುತ್ತೆ, ನೀರಿನಲ್ಲಿ ಸರೋವರದಲ್ಲೇ ಇರುತ್ತೆ. ಆದರೆ ಅದರ ಮೇಲೆ ನೀರನ್ನು ಹಾಕಿದ್ರೆ ಒಂದು ಹನಿ ನೀರು ಕೂಡ ಅದರಲ್ಲಿ ಅಂಟ್ಕೊಳ್ಳೋದಿಲ್ಲ, ಜಾರಿ ಹೋಗ್ಬಿಡುತ್ತೆ. ಹೇಗೆ ಕಮಲದ ಎಲೆಗೆ ನೀರು ಅಂಟುಕೊಳ್ಳೋದಿಲ್ಲವೋ ಅದೇ ರೀತಿಯಾಗಿ ಏವಮೇವಂ ವಿಧಿ ಪಾಪಂ ಕರ್ಮ ನಶ್ಲಿಷ್ಯತೆ, ಅಪರೋಕ್ಷ ಜ್ಞಾನವನ್ನು ಪಡೆದಂತಹ ವ್ಯಕ್ತಿಗೆ ಮುಂದೆ ಮಾಡುವಂತಹ ಕರ್ಮ, ಆಗಾಮಿ ಕರ್ಮ ಅದು ಅಂಟೋದಿಲ್ಲ, ಲೇಪ ಆಗೋದಿಲ್ಲ ಅಂತ ಛಾಂದೋಗ್ಯೋಪನಿಷತ್ತು ಹೇಳುತ್ತೆ. ಅದೇ ರೀತಿಯಾಗಿ ಇನ್ನೊಂದು ಮಂತ್ರದಲ್ಲಿ ಹೇಳುವಂತೆ ತದ್ಯತೇಶಿ ಕಾತೂಲ ಮಗ್ನೋ ಪ್ರಭುತಂ ಪ್ರದೂಯೇತ ಏವಂ ಹೇವಾಸಿ ಸರ್ವೇ ಪಾಪ್ಮಾನಃ ಪ್ರದೂಯಂತೆ ಅಂತ. ತೂಲ ಅಂತ ಹೇಳಿದ್ರೆ ಹತ್ತಿ ಅಂತ. ಅಂದ್ರೆ ಒಂದು ದೊಡ್ಡ ಹತ್ತಿಯ ರಾಶಿ ಅಥವಾ ಹುಲ್ಲಿನ ರಾಶಿ ಇರುತ್ತೆ, ಅದಕ್ಕೆ ಒಂದು ಕಿಡಿ ಬೆಂಕಿ ತಾಕಿದ್ರೆ ಸಾಕು ಎಲ್ಲವೂ ಕೂಡ ಸುಟ್ಟು ಬೂದಿಯಾಗಿ ಬಿಡುತ್ತೆ. ಅದೇ ರೀತಿಯಾಗಿ ನಮ್ಮ ಅನೇಕ ವಿಧವಾದಂತಹ ಪಾಪಗಳು, ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದಂತಹ ಎಲ್ಲ ವಿಧವಾದಂತಹ ಪ್ರಾರಬ್ಧ ಕರ್ಮಗಳು ಕೂಡ ಏನಾಗುತ್ತೆ, ಹೇವಾಸ್ಯ ಸರ್ವೇ ಪಾಪ್ಮಾನಃ ಪ್ರದೂಯಂತೆ, ಪರಮಾತ್ಮನ ದರ್ಶನದಿಂದಾಗಿ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಸುಟ್ಟು ಹೋಗ್ತಾವೆ ಅಂತ ತಿಳಿಸ್ತಾ ಇದ್ದಾರೆ. ದರ್ಶನ ಆಗಿದ್ದೆಷ್ಟು ನಮಗೆ? ಕೇವಲ ಕೆಲವು ಕ್ಷಣಗಳವರೆಗೆ ಮಾತ್ರ. ಬಿಂಬರೂಪಿ ಪರಮಾತ್ಮನ ದರ್ಶನ ಆದ ತಕ್ಷಣ ಅದೇನೋ ಗಂಟೆಗಟ್ಟಲೆ ಆಗುತ್ತೆ ಅಂತಲ್ಲ, ಕೆಲವು ಒಂದು ಕ್ಷಣಗಳಲ್ಲಿ ನಮ್ಮ ಹೃದಯದಲ್ಲಿ ಆ ಪರಮಾತ್ಮನ ದರ್ಶನ ಆಗುತ್ತೆ. ಅಷ್ಟು ಸಾಕು. ದೊಡ್ಡ ಹತ್ತಿಯ ರಾಶಿಗೆ ಒಂದು ಕಿಡಿ ಸಾಕು, ಬೆಂಕಿ. ದೊಡ್ಡ ಕೊಳ್ಳಿಯನ್ನು ಹಿಡ್ಕೊಂಡು ಬಂದು ಹಚ್ಚಬೇಕಾಗಿಲ್ಲ. ಒಂದು ಕಿಡಿ ತಾಕಿದರೂ ಹೇಗೆ ಎಲ್ಲ ನಾಶವಾಗುತ್ತೋ ಹಾಗೆ ಪರಮಾತ್ಮ ದರ್ಶನ ಒಂದು ಕ್ಷಣ ಆದರೂ ಕೂಡ ಅದರಿಂದಾಗಿ ಏನಾಗುತ್ತೆ, ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ನಾಶ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಮುಕ್ತಾಸ್ತು ಮಾನುಷಾ ದೇವಾನ್ ದೇವಾಹ ಇಂದ್ರಂ ಸಶಂಕರಂ ಸಬ್ರಹ್ಮಾಣಂ ಕ್ರಮೇಣೈವ ತೇನ ಯಾಂತ್ಯಖಿಲಾ ಹರಿಂ. ಅದಕ್ಕೆ ಹೇಳ್ತಾ ಇದ್ದಾರೆ, ಪದಚ್ಛೇದ ಹೀಗಿದೆ. ಮುಕ್ತಾಹ ತು ಮಾನುಷಾಹ ದೇವಾನ್ ದೇವಾಹ ಇಂದ್ರಂ ಸಹ ಶಂಕರಂ ಸಹ ಬ್ರಹ್ಮಾಣಂ ಕ್ರಮೇಣ ಏವ ತೇನ ಯಾಂತಿ ಅಖಿಲಾಹ ಹರಿಂ. ಮುಕ್ತರಾದಂತಹ ಜೀವರು, ಮುಕ್ತಾಸ್ತು ಮಾನುಷಾಹ ಅಂದ್ರೆ ಮನುಷ್ಯರಲ್ಲಿ ಮುಕ್ತರಾದಂಥವರು. ಮನುಷ್ಯರಲ್ಲಿ ಮುಕ್ತರಾಗೋದು ಯಾರು? ಮನುಷ್ಯೋತ್ತಮರು ಮಾತ್ರ. ಮುಕ್ತರಾದಂತಹ ಯಾವ ಮನುಷ್ಯರು ಅವರೇನ್ ಮಾಡ್ತಾರೆ, ಮೊದಲು ಹೋಗಿ ದೇವತೆಗಳನ್ನ ಹೋಗಿ ಸೇರ್ತಾರೆ. ದೇವತೆಗಳನ್ನ ಹೋಗಿ ಸೇರ್ತಾರೆ. ಆ ಎಲ್ಲ ದೇವತೆಗಳು ಕೂಡ ಯಾರನ್ನ ಸೇರ್ತಾರೆ, ಪ್ರವೇಶ ಮಾಡ್ತಾರೆ ಅಂತ ಹೇಳಿದ್ರೆ ದೇವಾಹ ಇಂದ್ರಂ, ಎಲ್ಲ ದೇವತೆಗಳು ಕೂಡ ಇಂದ್ರನನ್ನ ಹೊಂದುತ್ತಾರೆ. ಆ ಇಂದ್ರ ಗರುಡನನ್ನ ಹೋಗಿ ಸೇರ್ತಾನೆ. ಆ ಗರುಡ ಬ್ರಹ್ಮನನ್ನ ಹೋಗಿ ಸೇರ್ತಾನೆ. ಸಹ ಬ್ರಹ್ಮಾಣಂ, ಇಲ್ಲಿ ಶಂಕರ ಅನ್ನುವ ಪದದಿಂದಾಗಿ ಆ ಗರುಡ ದೇವರನ್ನು ಇಟ್ಕೊಳ್ಬೇಕು. ಸಹ ಬ್ರಹ್ಮಾಣಂ. ಈ ರೀತಿಯಾಗಿ ಆ ಕ್ರಮೇಣ ಇವ ತೇನ ಯಾಂತಿ ಅಖಿಲಾಹ ಹರಿಂ, ಹೀಗೆ ಕ್ರಮವಾಗಿ ಪ್ರತಿಯೊಬ್ಬರು ಕೂಡ ಬ್ರಹ್ಮದೇವರೊಟ್ಟಿಗೆ ಸೇರಿಕೊಂಡು ಪರಮಾತ್ಮನನ್ನ ಸೇರ್ತಾರೆ ಅಂತ. ಯಾಕೆಂದ್ರೆ ಬ್ರಹ್ಮದೇವರು ಎಲ್ಲರಿಗೂ ಲೀಡರ್, ಉತ್ತಮರಾದಂಥವರು. ಸಕಲ ಜೀವೋತ್ತಮರು ಬ್ರಹ್ಮದೇವರು.
ಹಾಗಾಗಿ ಎಲ್ಲರೂ ಕೂಡ ಬ್ರಹ್ಮದೇವರೊಟ್ಟಿಗೆ ಸೇರಿಕೊಂಡು ಮುಂದೆ ಆ ಪರಮಾತ್ಮನನ್ನು ಸೇರ್ತಾರೆ, ಅರ್ಥಾತ್ ಮೋಕ್ಷವನ್ನು ಹೊಂದುತ್ತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಅಪರೋಕ್ಷ ಜ್ಞಾನದ ಅನಂತರ ಕ್ರಮವಾಗಿ ಎಲ್ಲ ದೇವತೆಗಳೊಟ್ಟಿಗೆ ಸೇರಿಕೊಂಡು ಕೊನೆಗೆ ಬ್ರಹ್ಮದೇವರ ಜೊತೆಗೆ ಸೇರಿಕೊಂಡು ಪರಮಾತ್ಮನ ಲೋಕಗಳನ್ನ, ಮುಕ್ತ ಸ್ಥಾನವನ್ನ ಜೀವಿಯಾದಂಥವನು ಪ್ರವೇಶ ಮಾಡ್ತಾನೆ. ಮುಂದಿನ ಶ್ಲೋಕ. ಉತ್ತರೋತ್ತರವಶ್ಯಾಶ್ಚ ಮುಕ್ತಾಃ ರುದ್ರಪುರಸ್ಸರಾಃ ನಿರ್ದೋಷಾಃ ನಿತ್ಯಸುಖಿನಃ ಪುನರಾವೃತ್ತಿವರ್ಜಿತಾಃ ಸ್ವೇಚ್ಛಯೈವ ರಮಂತೇತ್ರ ನಾನಿಷ್ಟಂ ತೇಷು ಕಿಂಚನ. ಪದಚ್ಛೇದ ಹೀಗಿದೆ: ಉತ್ತರೋತ್ತರವಶ್ಯಾಃ ಚ ಮುಕ್ತಾಃ ರುದ್ರಪುರಸ್ಸರಾಃ ನಿರ್ದೋಷಾಃ ನಿತ್ಯಸುಖಿನಃ ಪುನರಾವೃತ್ತಿವರ್ಜಿತಾಃ ಸ್ವೇಚ್ಛಯಾ ಏವ ರಮಂತೆ ಅತ್ರ ನ ಅನಿಷ್ಟಂ ತೇಷು ಕಿಂಚನ. ಉತ್ತರೋತ್ತರವಶ್ಯಾಶ್ಚ ಮುಕ್ತಾಃ ರುದ್ರಪುರಸ್ಸರಾಃ ಅಂತ ಅಂದ್ರೆ ಶೇಷದೇವರು ಮುಂತಾದಂತಹ ಪ್ರತಿಯೊಬ್ಬ ದೇವತೆಗಳು, ಅಂದ್ರೆ ಯಾರ್ಯಾರು ಮುಕ್ತರಾಗ್ತಾರೋ ಆ ಎಲ್ಲ ದೇವತೆಗಳು ಕೂಡ, ಅವರು ಮನುಷ್ಯರಾಗಿರಲಿ, ದೇವತೆಗಳಾಗಿರಲಿ, ಋಷಿ ಮುನಿಗಳಾಗಿರಲಿ, ಯಾರೇ ಆಗಿರಲಿ, ಎಲ್ಲರೂ ಕೂಡ ಏನಾಗಿರ್ತಾರೆ, ಉತ್ತರೋತ್ತರ ವಶ್ಯಾಶ್ಚ ಅಂತ. ಮೋಕ್ಷಕ್ಕೆ ಹೋದ ಮೇಲೂ ಕೂಡ ತಮಗಿಂತ ಯಾರು ಯೋಗ್ಯತೆಯಲ್ಲಿ ಉತ್ತಮರಾಗಿರ್ತಾರೋ, ದೊಡ್ಡವರಾಗಿರ್ತಾರೋ ಅವರಿಗೆ ವಶರಾಗಿರ್ತಾರೆ, ಅರ್ಥಾತ್ ಅವರ ಅಧೀನರಾಗಿರ್ತಾರೆ ಅಂತ. ಮೋಕ್ಷಕ್ಕೆ ಹೋಗ್ಬಿಟ್ಟು ಮುಗಿತು, ಬ್ರಹ್ಮದೇವರು ನಾನೇ, ಶೇಷನು ನಾನೇ, ನಾನು ಮುಕ್ತ, ಶೇಷದೇವರು ಮುಕ್ತ, ಬ್ರಹ್ಮದೇವರು ಮುಕ್ತ, ಗರುಡನು ಮುಕ್ತ, ಋಷಿಗಳು ಮುಕ್ತರು ಅಂತ ಯಾರು ಕೂಡ ಅಹಂಕಾರ ಪಟ್ಕೊಳ್ಳೋದಾಗ್ಲಿ, ಅಲ್ಲಿ ಸಾಮ್ಯತೆ ಅನ್ನೋದಿಲ್ಲ. ಮೋಕ್ಷಕ್ಕೆ ಹೋದಾಗಲೂ ಕೂಡ ಹಿಂದೆ ನಾವು ಕೇಳಿದಂತೆ ತಾರತಮ್ಯ ಅನ್ನೋದು ಮೋಕ್ಷದಲ್ಲಿಯೂ ಇದೆ. ಅಲ್ಲಿಯೂ ಕೂಡ ಒಬ್ಬ ವ್ಯಕ್ತಿ ತನಗಿಂತ ಯೋಗ್ಯತೆಯಲ್ಲಿ ದೊಡ್ಡವರಾದವರಿಗೆ ಅಧೀನನಾಗಿ ಇದ್ದೇ ಇರ್ತಾನೆ ಅಂತ. ಉತ್ತರೋತ್ತರ ವಶ್ಯಾಶ್ಚ ಮುಕ್ತಾಃ ರುದ್ರ ಪುರಸ್ಸರಾಃ, ಅವರೆಲ್ಲರೂ ಕೂಡ ಅಧೀನರಾಗಿರ್ತಾರೆ. ಅಧೀನರಾಗಿರ್ತಾರೆ ಅಂದ ತಕ್ಷಣ ಹಾಗಾದ್ರೆ ಸುಖ ಇಲ್ವಾ, ಹಾಗೆ ಹೀಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರಲ್ಲಿ ಏನಿರೋದಿಲ್ಲ, ನಿರ್ದೋಷಾಹ, ಯಾವುದೇ ರೀತಿಯಾದಂತಹ ದೋಷ ಇರೋದಿಲ್ಲ. ಹಾಗಾಗಿ ಅವರೇನಾಗಿರ್ತಾರೆ, ಸುಖಿಗಳೇ ಆಗಿರ್ತಾರೆ, ಆದರೆ ಅಧೀನರಾಗಿರ್ತಾರೆ ಅಷ್ಟೆ. ಅಧೀನರಾಗಿರ್ತಾರೆ ಅಂದ ತಕ್ಷಣ ಸುಖ ಇಲ್ಲ ಅಂತ ಅರ್ಥ ಮಾಡಬಾರದು. ಸುಖ ಎಂಬುದು ಮೋಕ್ಷಕ್ಕೆ ಹೋದ ಮೇಲೆ ಮುಗೀತು. ಅವರು ಅಧೀನರಾಗಿದ್ದರೂ ಕೂಡ ಸುಖ ಎಂಬುದು ಇದ್ದೇ ಇರುತ್ತೆ. ನಿರ್ದೋಷಾಹ, ಅವರಲ್ಲೇನಿಲ್ಲ, ಯಾವುದೇ ರೀತಿಯಾದಂತಹ ದೋಷಗಳು ಇಲ್ಲ. ಹಾಗೆ ನಿತ್ಯ ಸುಖಿನಃ, ಅವರಿಗೆ ಇನ್ನು ಮುಂದೆ ನಿರಂತರವಾಗಿ ಸುಖ. ಸ್ವರ್ಗದಂತೆ ಒಂದು ಸಲ ಸುಖ ಅನುಭವಿಸಿ ಪುಣ್ಯ ಕಡಿಮೆ ಆದ ತಕ್ಷಣ ಮತ್ತೆ ವಾಪಸ್ ಬರುವುದು ಅಂತ ಇಲ್ಲ. ನಿರಂತರವಾಗಿ ಅನಂತ ಕಾಲದವರೆಗೆ ಅವರು ಅಲ್ಲಿ ಸುಖಿಗಳಾಗಿ ಇರ್ತಾರೆ. ಹಾಗೆ ಪುನರಾವೃತ್ತಿ ವರ್ಜಿತಾಹ, ಅವರು ಅಲ್ಲಿಂದ ಮತ್ತೆ ವಾಪಸ್ ಇಲ್ಲಿಗೆ ಬರೋದಿಲ್ಲ. ಪುನರಾವೃತ್ತಿ ವರ್ಜಿತಾಹ, ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾರೆ, ಸ್ವೇಚ್ಛೆಯೈವ ರಮಂತೇತ್ರ, ಆ ಒಂದು ಮೋಕ್ಷದಲ್ಲಿ ಯಥೇಚ್ಛವಾಗಿ ವಿಹಾರವನ್ನು ಮಾಡ್ತಾರೆ. ನಾನಿಷ್ಟಂ ತೇಷು ಕಿಂಚನ, ಅವರಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಅನಿಷ್ಟ ಅಂದ್ರೆ ದುಃಖ, ಅದರ ಸ್ವಲ್ಪವೂ ಕೂಡ, ಕಿಂಚನ ದುಃಖದ ಸ್ಪರ್ಶವು ಎಳ್ಳಿನಷ್ಟು ಕೂಡ ಅವರಿಗೆ ದುಃಖ ಅಲ್ಲಿ ಇರೋದಿಲ್ಲ. ಅವರು ನಿರಂತರವಾಗಿ ಅನಂತ ಕಾಲದವರೆಗೆ ಅಲ್ಲಿ ಸುಖವನ್ನು ಅನುಭವಿಸ್ತಾ ಪರಮಾತ್ಮನ ವಿಶೇಷವಾದಂತಹ ಸೇವೆಯನ್ನ, ಜ್ಞಾನವನ್ನ ಅವರು ಮಾಡ್ತಾ ಇರ್ತಾರೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ. ಅಸುರಾಹ ಕಲಿಪರ್ಯಂತಾಹ
ಏವಂ ದುಃಖೋತ್ತರೋತ್ತರಾಹ ಕಲಿರ್ದುಃಖಾದಿಕಸ್ತೇಷು ತೇಪ್ಯೇವಂ ಬ್ರಹ್ಮವದ್ಗಣಾಃ ತಥಾನ್ಯೇಪ್ಯಸುರಾಃ ಸರ್ವೇ ಗಣಾಃ ಯೋಗ್ಯತೆಯ ಸದಾ. ಪದಚ್ಛೇದ ಹೀಗಿದೆ: ಅಸುರಾಃ ಕಲಿಪರ್ಯಂತಾಃ ಏವಂ ದುಃಖೋತ್ತರೋತ್ತರಾಃ ಕಲಿಃ ದುಃಖಾದಿಕಃ ತೇಷು ತೇ ಅಪಿ ಏವಂ ಬ್ರಹ್ಮವತ್ ಗಣಾಃ ತಥಾ ಅನ್ಯೇ ಅಪಿ ಅಸುರಾಃ ಸರ್ವೇ ಗಣಾಃ ಯೋಗ್ಯತೆಯ ಸದಾ. ಹಿಂದೆ ಹೇಳಿದಂತೆ ಆ ಅದರಲ್ಲೂ ಕೂಡ ತಾರತಮ್ಯ ಇರುತ್ತೆ ಎಂಬಾಗೆಲ್ಲ ಹೇಳಿದರು. ಇಷ್ಟು ಹೇಳಿ ಹೇಳ್ತಾರೆ, ಅಸುರಾಹ ಕಲಿಪರ್ಯಂತಹ ಏವಂ ದುಃಖೋತ್ತರೋತ್ತರಾಹ, ಇದು ಅಸುರರಲ್ಲಿಯೂ ಇದೇ ರೀತಿ ಇರುತ್ತೆ ಅಂತ. ಅಂದ್ರೆ ಯಾರು ಅನಂತಮಸ್ಸಿಗೆ ಹೋಗ್ತಾರೋ ಅಲ್ಲಿಯೂ ಕೂಡ ಏನಿರುತ್ತೆ, ದುಃಖದಲ್ಲಿ ತಾರತಮ್ಯ ಇರುತ್ತೆ ಅಂತ. ಸುಖದಲ್ಲಿ ಯಾವ ರೀತಿಯಾಗಿ ಅತಿ ಹೆಚ್ಚು ಸುಖವನ್ನ ಬ್ರಹ್ಮದೇವರು ಅನುಭವಿಸ್ತಾರೋ ಅದೇ ರೀತಿಯಾಗಿ ದುಃಖದಲ್ಲಿ ಅತಿ ಹೆಚ್ಚು ದುಃಖವನ್ನ ಕಲಿ ಅನುಭವಿಸ್ತಾನೆ. ಅಸುರಾಹ ಕಲಿಪರ್ಯಂತಹ ಏವಂ ದುಃಖೋತ್ತರೋತ್ತರಾಹ, ಕಲಿಯ ತನಕ ಎಲ್ಲ ದೈತ್ಯರು ಅಸುರರು ಕೂಡ ದುಃಖೋತ್ತರೋತ್ತರ ಹೆಚ್ಚು ಹೆಚ್ಚು ದುಃಖ ಇರುವವರು ಅಂತ. ಕಲಿಹಿ ದುಃಖಾಧಿಕ ತೇಷು, ಅವರಲ್ಲಿ ಅತ್ಯಂತ ಜಾಸ್ತಿ ದುಃಖ ಇರುವಂತವ್ರು ಯಾರು? ಅದು ಪರಮದುಷ್ಟನಾದಂತಹ ಕಲಿ. ಸರಿ, ಕಲಿ ಏನೋ ಅನಂತಮಸ್ಸಿಗೆ ಹೋಗ್ಬಿಟ್ಟ, ಹಾಗಾದ್ರೆ ಮತ್ತೆ ಮುಂದೆ ಸೃಷ್ಟಿ ಆದ್ರೆ ಕಲಿಯುಗ ಇರೋದೇ ಇಲ್ಲ, ಯಾಕಂದ್ರೆ ಕಲಿ ಆಲ್ರೆಡಿ ಅನಂತಮಸ್ಸಿಗೆ ಹೋಗ್ಬಿಟ್ಟಿದ್ದಾನೆ ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ತೇಪೇವೆಂ ಬ್ರಹ್ಮವದ್ಗಣಾಹ. ಕಲಿ ಒಂದು ಸಲ ಅನಂತಮಸ್ಸಿಗೆ ಹೋಗ್ಬಿಟ್ಟ, ಮುಗೀತು, ಇನ್ನು ಕಲಿ ಬರೋದಿಲ್ಲ, ಕಲಿಯುಗ ಇಲ್ವೇ ಇಲ್ಲ, ಆ ರೀತಿ ಅರ್ಥ ಅಲ್ಲ. ಬ್ರಹ್ಮದೇವರ ಪದವಿಗೆ ಬರ್ಲಿಕ್ಕೆ ಯಾವ ರೀತಿಯಾಗಿ ಗಣಗಳು ಇದ್ದಾವೋ, ರುಜುಗಣಗಳು ಅಂತ ಇದ್ದಾವೋ, ಅದೇ ರೀತಿಯಾಗಿ ಕಲಿ ಅನ್ನುವಂತಹ ಪದವಿಗೆ ಬರ್ಲಿಕ್ಕೆ ಯೋಗ್ಯವಾದಂತಹ ಆ ಗಣಗಳಿದ್ದಾವೆ. ಅಲ್ಲಿ ಅನೇಕ ಜನ ದೈತ್ಯರಿದ್ದಾರೆ. ಒಬ್ಬ ಕಲಿ ಅನಂತಮಸ್ಸಿಗೆ ಹೋದ ಅಂತ ಹೇಳಿದ್ರೆ ಆಲ್ರೆಡಿ ಇನ್ನೊಬ್ಬ ಕಲಿ ತಯಾರಾಗಿರ್ತಾನೆ ಕಲಿ ಪದವಿಗೆ ಬರ್ಲಿಕ್ಕೆ. ಅವನು ಹೋದ ಅಂತ ಹೇಳಿದ್ರೆ ಇನ್ನೊಬ್ಬ ರೆಡಿ ಆಗಿರ್ತಾನೆ. ಹೀಗೆ ಬ್ರಹ್ಮದೇವರು ಮೋಕ್ಷಕ್ಕೆ ಹೋದರೆ ಅಲ್ಲಿ ವಾಯುದೇವರು ರೆಡಿ ಆಗಿರ್ತಾರೆ ಬ್ರಹ್ಮ ಪದವಿಗೆ ಬರ್ಲಿಕ್ಕೆ. ಆ ರೀತಿಯಾಗಿ ಇಲ್ಲೂ ಕೂಡ ಕಲಿಯೊಬ್ಬ ಆ ಪದವಿ ಅನಂತಮಸ್ಸಿಗೆ ಹೋದ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಬ್ಬ ದೈತ್ಯ ರೆಡಿ ಆಗಿರ್ತಾನೆ ಕಲಿ ಪದವಿಗೆ ಬರ್ಲಿಕ್ಕೆ. ತೇಪೇವಂ ಬ್ರಹ್ಮವತ್ ಗಣಾಹ ತಥಾನ್ಯೇಪ್ಯಸುರಾಹ ಸರ್ವೇ ಗಣಾಹ ಯೋಗ್ಯತೆಯ ಸದಾ. ಇದು ಕೇವಲ ಇದಕ್ಕೆ ಮಾತ್ರ ಅಲ್ಲ. ಹೇಗೆ ರುದ್ರದೇವರ ಪದವಿಗೆ ಬರ್ಲಿಕ್ಕೆ ಅನೇಕ ಗಣಗಳಿರ್ತಾವೋ, ಬೇರೆ ಬೇರೆ ದೇವತೆಗಳ ಪದವಿಗೆ ಬರ್ಲಿಕ್ಕೆ ಅನೇಕ ಗಣಗಳಿರ್ತಾವೋ, ಅದೇ ರೀತಿಯಾಗಿ ತಥಾನ್ಯೇಪ್ಯಸುರಾ ಸರ್ವೇ ಗಣಾಹ ಯೋಗ್ಯತೆಯ ಸದಾ, ಅದೇ ರೀತಿಯಾಗಿ ಅಲ್ಲಿ ಇರುವಂತಹ ಅನೇಕ ದೈತ್ಯ ಗಣಗಳಿಗೆ, ದೈತ್ಯ ಪದವಿಗೆ ಬರ್ಲಿಕ್ಕೆ ಅನೇಕ ರೀತಿಯಾದಂತಹ ಅಸುರರ ದೈತ್ಯರ ಗಣಗಳಿರ್ತವೆ, ಸಮೂಹ ಇರುತ್ತೆ. ಗಣ ಅಂತಿರೆ ಸಮೂಹ, ಗುಂಪು ಅಂತ. ಆ ದೈತ್ಯರ ಗುಂಪಿರುತ್ತೆ. ಅವರೆಲ್ಲರೂ ಕೂಡ ತಮಗಿಂತ ಮೇಲಿನವರು ಯಾವಾಗ ಅನಂತಮಸ್ಸಿಗೆ ಹೋಗ್ತಾರೋ ನೆಕ್ಸ್ಟ್ ಅವ್ರು ಬರ್ತಾರೆ. ಅಲ್ಲಿ ಇದ್ದುಕೊಂಡು ಪರಮಾತ್ಮನಲ್ಲಿ ದ್ವೇಷವನ್ನು ಮಾಡ್ತಾರೆ, ಅದೇ ಅವರ ಸಾಧನೆ. ದ್ವೇಷ ಮಾಡಿದ ಮೇಲೆ ಮತ್ತೆ ಮುಂದೆ ಅನಂತಮಸ್ಸಿಗೆ ಹೋಗ್ತಾರೆ. ಮತ್ತೆ ಏನಾಗುತ್ತೆ, ಇನ್ನೊಬ್ಬ ದೈತ್ಯ ಬರ್ತಾನೆ. ಹೀಗೆ ದೇವತೆಗಳಲ್ಲಿ ಯಾವ ರೀತಿಯಾಗಿ ಆ ದೇವತಾ ಸ್ಥಾನದಲ್ಲಿ ಇರುವಂತವರು ಮುಕ್ತರಾದ ಮೇಲೆ ಆ ಸ್ಥಾನಕ್ಕೆ ಬರಲಿಕ್ಕೆ ಯೋಗ್ಯರಾದಂತಹ ದೇವತಾ ಗಣಗಳು ಇರ್ತಾವೋ, ಅದೇ ರೀತಿಯಾಗಿ ದೈತ್ಯರಲ್ಲಿ ಅಲ್ಲಿ ಇರುವಂತಹ ವ್ಯಕ್ತಿ ಅನಂತಮಸ್ಸಿಗೆ ಹೋದರೆ ಆ ಸ್ಥಾನಕ್ಕೆ ಬರಲಿಕ್ಕೆ ಯೋಗ್ಯರಾದಂತಹ ಅನೇಕ ದೈತ್ಯ ಗಣಗಳಿರ್ತಾವೆ. ಅವರು ಬಂದು ಅದರ ಮೇಲೆ ಕುಳಿತುಕೊಂಡು ತಮ್ಮ ಸಾಧನೆಯನ್ನು ಮಾಡ್ತಾರೆ ಅಂತ. ಹೀಗೆ ವ್ಯವಸ್ಥಿತವಾಗಿ ಎಲ್ಲವೂ ಕೂಡ ನಡೆಯುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಆ ಮೋಕ್ಷ ಆಗ್ಬೇಕು ಅಂತ ಹೇಳಿದ್ರೆ ಅಪರೋಕ್ಷ ಜ್ಞಾನ ಆಗಬೇಕು, ಬಿಂಬರೂಪಿ ದರ್ಶನ ಆಗಬೇಕು. ಅದಾದರೆ
ನಮ್ಮ ಹಿಂದಿನ ಪಾಪಗಳು ನಾಶ ಆಗ್ತವೆ, ಮುಂದಿನದ್ದು ಲೇಪ ಆಗೋದಿಲ್ಲ, ಈಗಿರುವುದನ್ನು ಅನುಭವಿಸಿ ತೀರಿಸಿ ಮುಂದೆ ಮುಕ್ತರಾಗಬೇಕು. ಈ ರೀತಿಯಾಗಿ ಅನೇಕ ವಿಚಾರಗಳನ್ನು ಆಚಾರ್ಯರು ಭವಿಷ್ಯತ್ ಪರ್ವ, ಹರಿವಂಶದ ಭವಿಷ್ಯತ್ ಪರ್ವ ಎನ್ನುವಂತಹ ಭಾಗದಲ್ಲಿ ಬರುವಂತಹ ಅನೇಕ ವಿಚಾರಗಳನ್ನು ತಿಳಿಸಿದರು. ಅದೇ ರೀತಿಯಾಗಿ ಛಾಂದೋಗ್ಯೋಪನಿಷತ್ತಿನಲ್ಲಿ ಬರುವಂತಹ ತದ್ಯಥಾ ಪುಷ್ಕರ ಪಲಾಶ ಆಪೋನಶ್ಲಿಷ್ಯಂತೆ ಏವಮೇವಂ ವಿಧಿ ಪಾಪಕರ್ಮ ನಶ್ಲಿಷ್ಯತೆ ಎನ್ನುವಂತಹ ವೇದ ಮಂತ್ರ, ಅದೇ ರೀತಿಯಾಗಿ ತದೋದಿಗಮೆ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ಯೋಪದೇಶಾತ್ ಎನ್ನುವಂತಹ ಬ್ರಹ್ಮಸೂತ್ರ, ಹೀಗೆ ಪುರಾಣಗಳ ಮೂಲಕ, ಬ್ರಹ್ಮಸೂತ್ರಗಳ ಮೂಲಕ, ಅಪೌರುಷೇಯವಾದಂತಹ ವೇದದ ಮೂಲಕ ಆ ಮೋಕ್ಷದ ವಿಚಾರ ಮತ್ತು ಅಂಧಂತಮಸ್ಸಿನ ವಿಚಾರ ಇಷ್ಟನ್ನು ಸಂಗ್ರಹ ಮಾಡಿ ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ಮುಂದೆ ಇನ್ನು 4 ಶ್ಲೋಕಗಳ ಚಿಂತನೆಯಾದರೆ, ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ ಅಂತ ಹೆಸರುಳ್ಳಂತಹ ಮೊದಲನೇ ಅಧ್ಯಾಯ ಎಂಬುದು ಮುಗಿಯುತ್ತೆ. ಮುಂದಿನ ಪಾಠದಲ್ಲಿ ಆ 4 ಶ್ಲೋಕಗಳ ಚಿಂತನೆ ಮತ್ತು ರಾಯರು ರಚನೆ ಮಾಡಿಕೊಟ್ಟಿರುವಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ, ಅದರಲ್ಲಿ ಕೇವಲ ಒಂದೇ ಒಂದು ಶ್ಲೋಕದಲ್ಲಿ ಒಂದೊಂದು ಅಧ್ಯಾಯಗಳ ಸಾರವನ್ನು ಸಂಗ್ರಹ ಮಾಡಿಕೊಟ್ಟಿದ್ದಾರೆ. ಮುಂದಿನ ಪಾಠದಲ್ಲಿ ಆ ಉಳಿದ 4 ಶ್ಲೋಕಗಳ ಚಿಂತನೆ ಮತ್ತು ರಾಯರು ರಚನೆ ಮಾಡಿಕೊಟ್ಟಿರುವಂತಹ ಆ ಭಾವ ಸಂಗ್ರಹದ ಶ್ಲೋಕದ ಚಿಂತನೆಯನ್ನು ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀ